ಪದವನ್ನು ಬಳಸಿದ್ರಿ. ಅದರಿಂದ ನನಗೊಂದು ಕ್ಯೂರಿಯಾಸಿಟಿ ಕ್ವಶನ್ ಏನಂತಂದರೆ, ಈಗ ನೀವು ಪೈಲಟ್ಟು, ನಾನು ಕಾಮನ್ ಮ್ಯಾನ್. ಸೊ ನಿಮ್ಮ ಮಧ್ಯೆ ಈ ಪೈಲಟ್ ಆಗಿರೋದ್ರಿಂದ ನಿಮಗೆ ಈ ಹೆಲ್ತ್ ಕಂಡೀಷನ್ಸ್ ಬೇರೆ ರೀತಿ ಚೆಕ್ ಮಾಡಿ ನಿಮ್ಮನ್ನು ತಗೋತಾರಾ, ಅಥವಾ ಏನು ವ್ಯತ್ಯಾಸ ಇರುತ್ತೆ ಅಂತ ಹೇಳಿ? ಸೊ ಪೈಲಟ್ಸಿಗೆ ಅಟ್ ಅ ಟೈಮ್ ಯೂಶಲಿ 4 ರಿಂದ 5 ಲೈಸೆನ್ಸಸ್ ಇಟ್ಕೊಬೇಕು. ಅದರಲ್ಲಿ ಏನು ಒಂದು ಲೈಸೆನ್ಸ್ ಅಂತ ನಾನು ಏನು ಹೇಳ್ತೇನೆ, ಇಟ್ ಈಸ್ ಯುವರ್ ಮೆಡಿಕಲ್ ಕ್ಲಿಯರೆನ್ಸ್, ಮೆಡಿಕಲ್ ಸರ್ಟಿಫಿಕೇಟ್ ಅಂತ. ಸೊ ಇಂಡಿಯಾದಲ್ಲಿ ಕ್ಲಾಸ್ 1 ಮೆಡಿಕಲ್ಲು, ಕ್ಲಾಸ್ 2 ಅಂತ. ಕ್ಲಾಸ್ 2 ಇಸ್ ಬಿಗಿನರ್, ಕ್ಲಾಸ್ 1 ಇಸ್ ಲೈನ್ ಪೈಲಟ್ಸ್. ಈಗ ಫ್ಲೈ ಮಾಡ್ತಾ ಇರೋ ಎಲ್ಲ ಪೈಲಟ್ಸಿಗೂ ಲೈಸೆನ್ಸ್ ಆ್ಯಕ್ಟಿವ್ ಇರಬೇಕು ಅಂದರೆ ಕ್ಲಾಸ್ 1 ಮೆಡಿಕಲ್ಸು. ಸೊ ಅಂಟಿಲ್ ದಿ ಏಜ್ ಆಫ್ 40 ಇಯರ್ಸು ಎವ್ರಿ ಇಯರ್ ನಾವು ಮ್ಯಾಂಡೇಟರಿ ಮೆಡಿಕಲ್ ಚೆಕ್ ಹೋಗಲೇಬೇಕು. ಇಟ್ ಇಸ್ ಡನ್ ಬೈ ಏರೋಸ್ಪೇಸ್ ಮೆಡಿಸಿನ್ ಡಾಕ್ಟರ್. ಸೊ ಏರೋಸ್ಪೇಸ್ ಮೆಡಿಕಲ್ ಎಕ್ಸಾಮಿನರ್ನವ್ರು ಮಾಡಿ ಚೆಕ್ ಮಾಡಿ ಅವರು ದೇ ಹ್ಯಾವ್ ಟು ಸರ್ಟಿಫೈ. ಅದರಲ್ಲಿ ಬ್ಲಡ್ ಟೆಸ್ಟ್ ಇರುತ್ತೆ ಎವ್ರಿ ಇಯರ್ ಬೇಸ್ಡ್ ಆನ್ ಯುವರ್ ಏಜ್ ಕಂಡೀಷನ್ಸ್. ಹೌದು, ECG ಟೆಸ್ಟ್ ಇರುತ್ತೆ, ಬ್ಲಡ್ ಟೆಸ್ಟ್ ಇರುತ್ತೆ, ಅಲ್ಟ್ರಾಸೌಂಡ್ ಮಾಡ್ತಾರೆ, ಫಿಸಿಕಲ್ ಡಿಫಾರ್ಮಿಟಿ ಎಲ್ಲೂ ಇರಬಾರ್ದು ಬಾಡಿನಲ್ಲಿ. ಈ ಎಲ್ಲ ಫ್ಯಾಕ್ಟರ್ಸನ್ನು ಅವರು ಎವ್ರಿ ಇಯರ್ ಚೆಕ್ ಮಾಡೇ ಮಾಡ್ತಾರೆ. ನಾನು ಯಾಕೆ ಪರ್ಟಿಕ್ಯುಲರ್ ಹಾರ್ಟ್ ವಿಚಾರ ಕೇಳಿದೆ ಅಂದರೆ, ನೋಡಿ ಈಗ ನೀವು ಆಗಲೇ ಹೇಳಿ ಮಾತಾಡ್ತಿದ್ವಲ್ಲ, ಪೈಲಟ್ನ ಮನಸ್ಥಿತಿ ಮತ್ತು ಪ್ಯಾನಿಕ್ ಆಗೋ ಸಿಚುವೇಶನ್ಸ್ ಜಾಸ್ತಿ ಇರುತ್ತೆ. ಹೌದು. ಸೊ ನಿಮ್ಮ ಹಾರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಹೌದು, ಅದರಲ್ಲಿ ಈಗ ಬೇಸಿಕ್ಲಿ ಹೈ ಕೊಲೆಸ್ಟ್ರಾಲ್, ಹೈ BP, ಆಮೇಲೆ ECG ಅಬ್ನಾರ್ಮಲಿಟೀಸ್. ಅದು ಟೆಕ್ನಿಕಲಿ ದರ್ ಇಸ್ ಅ ಲಾಟ್ ಆಫ್ ಕ್ರೈಟೀರಿಯಾಸ್. ಡಾಕ್ಟರ್ಸ್ ವಿಲ್ ಬಿ ಬೆಟರ್ ಜಡ್ಜಸ್. ಬಟ್ ನಮಗೆ ಬೇಸಿಕ್ ನಮಗೆ ಯಾವಾಗಲೂ ನಮ್ಮ ವರಿ ಏನು ಅಂದರೆ, ಮೆಡಿಕಲ್ಸ್ ಬಂತು ಅಂದರೆ ವಿ ಶುಡ್ ಶೋ ದಟ್ ವಿ ಆರ್ ಫಿಟ್. ಸೊ ನಾವು ನಮ್ಮ ವರಿ ಏನು ಅಂದರೆ, ನಾವು ಈ ಕೊಲೆಸ್ಟ್ರಾಲು, BP, ಆಮೇಲೆ ECG ಇದೆಲ್ಲ ನಮ್ಮ ಟಾರ್ಗೆಟ್ ರೇಂಜಲ್ಲಿ ಇದೆ ಅಂತ ಹೇಳಿ. ಇಲ್ಲ ಅಂದರೆ ನಾವು ಆ್ಯಸ್ ಅ ಪೈಲಟ್ ಐ ವಿಲ್ ಲೂಸ್ ಮೈ ಎಬಿಲಿಟಿ ಟು ಫ್ಲೈ, TMU ಅಂತ ಹೇಳ್ತಾರೆ, ಟೆಂಪರಲಿ ಮೆಡಿಕಲ್ ಅನ್ಫಿಟ್ ಅಂತ. ಅಂಟಿಲ್ ಐ ಡೆಮಾನ್ಸ್ಟ್ರೇಟ್ ದಟ್ ಐ ಆಮ್ ಫಿಟ್ ಆ್ಯಂಡ್ ಐ ಆಮ್ ಅಂಡರ್ ದೀಸ್ ಕಂಡೀಷನ್ಸ್, ನನಗೆ ಫ್ಲೈಯಿಂಗ್ ಮಾಡೋ ಪರ್ಮಿಷನ್ ಇರೋದಿಲ್ಲ. ಎಸ್ ಸಮರ್ಥ ಹೆಗಡೆ, ನಿನ್ನೆಯ ಒಂದು ಅಹಮದಾಬಾದ್ನ ವಿಮಾನ ಪತನ ಘಟನೆಯನ್ನು ನೀವು ನೋಡಿದ ಮೇಲೆ ನಿಮಗನಿಸ್ತಾ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ? ಹೌದು, 100ಕ್ಕೆ 100, ಇನ್ಫ್ಯಾಕ್ಟ್ 100ಕ್ಕೆ 200. ಈ ಒಂದು ಕೆರಿಯರಲ್ಲಿ ನಾನು ಕೆಲವು ಸತಿ ನನಗೆ ಯೋಚನೆ ಆಗ್ತಾ ಇರುತ್ತೆ. ನಾವು ಐ ಆಮ್ ಯಂಗ್, ಮತ್ತು ಇವಾಗ ನನ್ನ ಮೆಂಟರ್ಸ್ ಎಲ್ಲ ದೇ ಆರ್ ಆಲ್ 40-50 ಇಯರ್ಸು, 10-15 ಸಾವಿರ ತಾಸು ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇರೋ ಮೆಂಟರ್ಸು, ಟ್ರೈನರ್ಸ್ ಎಲ್ಲ ಇದ್ದಾರೆ. ನಮಗೆ ನೋಡ್ತಾ ಇರುತ್ತೆ ನಮ್ಮ ಟಾರ್ಗೆಟ್ ಏನು ಅಂದರೆ, ನಾನು ನೆಕ್ಸ್ಟ್ ಇನ್ನೂ 10-15-20 ವರ್ಷ ನಮ್ಮ ಆಪರೇಷನ್ಸಲ್ಲಿ ಏನು ಮಿಸ್ಟೇಕ್ ಮಾಡದೆ ನಾನು ನಡೆಸ್ಕೊಂಡು ಹೋಗ್ಬೇಕಲ್ಲ, ಇದೇ ದೊಡ್ಡ ಜವಾಬ್ದಾರಿ. ಸೊ ನಮ್ಮ ಇದರಲ್ಲಿ ಮಿಸ್ಟೇಕ್ಸಿಗೆ ದೆರ್ ಇಸ್ ನೋ ಟಾಲರೆನ್ಸ್. ಇಲ್ಲಿ ನಾನು ಈ ಮಿಸ್ಟೇಕ್ ಓಕೆ, ಈ ಮಿಸ್ಟೇಕ್ ಓಕೆ ಅಲ್ಲ ಅಂತ ಇಲ್ಲ. ಮಿಸ್ಟೇಕ್ ಇಸ್ ನಾಟ್ ಅಕ್ಸೆಪ್ಟಬಲ್ ಅಟ್ ಆಲ್. ಸೊ ಈ ಜವಾಬ್ದಾರಿ ನಮ್ಗೆ ಈ ಥರ ಘಟನೆ ನೋಡಿದಾಗ ನಾವಿನ್ನೆಷ್ಟು ನಮ್ಮ ಕಡೆಯಿಂದ ಸೇಫ್ಟಿ ಎಷ್ಟು ಇಂಪ್ರೂವ್ ಮಾಡಬೇಕು, ನಮ್ಮ ಜವಾಬ್ದಾರಿ ಇನ್ನೂ ಎಷ್ಟು ಏನು ಗಾತ್ರ ಏನು ಅಂತೇಳಿ ಇದನ್ನ ತಿಳಿಯೋ ಪರಿಸ್ಥಿತಿ ಆಯಿತು. ಸೊ ನಿನ್ನೆ ನೋಡಿದ ಘಟನೆಯಿಂದ ನಿಮ್ಗೆ ಅನಿಸಿದ್ದೇನು? ಅದೇ ನಿನ್ನೆ ನೋಡಿದ ಘಟನೆಯಿಂದ ಒಂದು ಮನುಷ್ಯನಿಗೆ ಟೈಮ್ ಇಂಪಾರ್ಟೆಂಟ್ ಎಷ್ಟು, ಎರಡನೇದು ಜವಾಬ್ದಾರಿ, ನಾವಿರೋ ಕೆರಿಯರಲ್ಲಿ ನಾವಿರೋ ಫೀಲ್ಡಲ್ಲಿ ಏವಿಯೇಷನ್ ಜವಾಬ್ದಾರಿ ಏನು, ಆಮೇಲೆ ಎಲ್ಲ ಜನಸಾಮಾನ್ಯರಿಗೆ ಮೇಜರ್ ಏನು ಅಂದರೆ ಆಸ್ಪೆಕ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಆಫ್ ಸೇಫ್ಟಿ. ಯಾವುದೇ ಸೇಫ್ಟಿ ಬ್ರೀಫಿಂಗು, ಸೇಫ್ಟಿ ರಿಲೇಟೆಡು, ನಮ್ಮ ಕಾರ್ ಓಡಿಸ್ಬೇಕಾದ್ರೂ ಅಷ್ಟೇ ಸೀಟ್ ಬೆಲ್ಟ್ ಹಾಕೋದು ಏನಕ್ಕೆ ಇಂಪಾರ್ಟೆಂಟು ಅನ್ನೋದು ನಮಗೆ ಒಂದು ಕಾರ್ ಆಕ್ಸಿಡೆಂಟ್ ಆದಾಗಲೇ ಗೊತ್ತಾಗೋದು. ಹಾಗಾಗಿ ಎಷ್ಟೊಂದು ಜನ ಪ್ಯಾಸೆಂಜರ್ಸಿಗೆ ತುಂಬ ಸತಿ ಫ್ಲೈಟ್ ಡಿಲೇ ಆದಾಗ ಸಿಟ್ಟಿರುತ್ತೆ, ನನ್ನ ಮೀಟಿಂಗ್ ಮಿಸ್ ಆಯಿತು, ಇಲ್ಲ ಏನೋ ಫಂಕ್ಷನಿಗೆ ಹೋಗ್ತಿದ್ದೆ ಏನೋ ಮಿಸ್ ಆಯಿತು, ಅವ್ರಿಗೆ ಯಾವಾಗಲೂ ವರಿ ಇರುತ್ತೆ. ಬಟ್ ನಮ್ಮ ಟಾರ್ಗೆಟ್ಸು ಇವತ್ತಿನ ಜನ್ರೇಷನಲ್ಲಿ ನೀವು ನಿಮ್ಮ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಸೇಫಾಗಿ ರೀಚ್ ಆಗಬೇಕು ಅಂತೇಳಿ. ನಾವು ಏನಾದ್ರು ಟೆಕ್ನಿಕಲ್ ರೀಸನ್ನಿಂದ ಡಿಲೇ ಮಾಡಿದ್ರೆ ಇಟ್ ಈಸ್ ಮೇಕಿಂಗ್ ಶ್ಯೂರ್ ನಿಮ್ಮ ಸೇಫ್ಟಿಗೇನು ಇಂಪ್ಯಾಕ್ಟ್ ಆಗಬಾರ್ದು ಅಂಥೇಳಿ. ಅದು ಬಿಟ್ಟರೆ ನಮಗೆ ಜಾಸ್ತಿ ಹಾರಿಸಿ ನಿಮ್ಮನ್ನು ಜಾಸ್ತಿ ಕರ್ಕೊಂಡು ಹೋದಷ್ಟು ಕಂಪನಿ ಆ್ಯಸ್ ಅ ಕಂಪನಿ ವಿ ಕ್ಯಾನ್ ಮೇಕ್ ಮೋರ್ ಮನಿ. ಬಟ್ ನಮ್ಮ ಟಾರ್ಗೆಟ್ ಮೇಕಿಂಗ್ ಮನಿಗಿಂತ ಆಲ್ವೇಸ್ ಸೇಫ್ಟಿ ಫಸ್ಟ್, ಸ್ಪೀಡ್ ನೆಕ್ಸ್ಟ್. ಸೊ ನಮಗೆ ಅದು ಈ ಥರ ಘಟನೆಯಿಂದ ನಾವು ಇನ್ನೂ ಉತ್ತಮವಾದ ಸೇಫ್ಟಿ ಕಲ್ಚರ್ ಬಿಲ್ಡ್ ಮಾಡಬೇಕು ಅನ್ನೋದು ನಮ್ಮ ಟಾರ್ಗೆಟ್ಸ್ ಆಗುತ್ತೆ. ಒಂದು ಫೈನಲ್ ಕ್ವಶನ್ ಸಮರ್ಥ ಹೆಗಡೆ, ನೀವು ಪೈಲಟ್ ಆಗಿರೋದ್ರಿಂದ ಈಗ ಈ ರೀತಿಯ ನೆನ್ನೆಯ ಒಂದು ಘಟನೆ ಏನು ನಡೀತು, ವಿಮಾನ ಏರ್ ಕ್ರ್ಯಾಶ್ ಆಗಿದ್ದು, ಜನಸಾಮಾನ್ಯರಲ್ಲಿ ಈ ಏವಿಯೇಷನ್ ಸವಾಸನೆ ಬೇಡಪ್ಪ, ವಿಮಾನದ ಸವಾಸನೆ ಬೇಡ, ನಾವು ರೋಡ್ ಮೇಲೆ ಹೋದರೆ ಏನೋ ಒಂದು 1000 ಆಪ್ಷನ್ ಇರುತ್ತೆ, ಬಸ್ಸಿಂದ ಜಂಪ್ ಮಾಡಿ ಆದರೂ ಪ್ರಾಣ ಉಳಿಸ್ಕೋಬೋದು, ಈ ವಿಮಾನದಲ್ಲಿ ಹಾರಾಡಿದ್ರೆ ಇದೇ ನಮಗೆ ಗತಿ ಅನ್ನೋ ರೀತಿಯ ಕನ್ಕ್ಲೂಷನ್ಗೆ ಬಂದಿರಬಹುದು. ಐ ಡೋಂಟ್ ನೋ, ಈ ರೀತಿಯ ಒಂದು ಪರಿಸ್ಥಿತಿ ಅಂತೂ ಈಗಿದೆ. ಸೊ ಅಂಥ ಜನರಿಗೆ, ಆ ರೀತಿ ಪ್ರಶ್ನೆಗಳು 1000 ಪ್ರಶ್ನೆಗಳಿರುವಂತಹ ಜನರಿಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ? ಅಂದರೆ ಈ ವಿಮಾನಯಾನದ ಮೇಲೆ ನಂಬಿಕೆನೇ ಕಡಿಮೆ ಆಗಿಬಿಡುತ್ತೆ ಈ ರೀತಿ ಘಟನೆಗಳಾದಾಗ, ಅಲ್ವಾ? ಹೌದು. ಸೊ ಏನು ಹೇಳಕ್ಕೆ ಬಯಸ್ತೀರಿ? ಇಲ್ಲ, ಅದೇ ಹೇಳಿದ್ನಲ್ಲ, ಏನಾಗುತ್ತೆ, ನಾನು ಇವತ್ತು ಬಂದು ನಿಮ್ಮ ಕ್ವೆಶ್ಚನ್ಸಿಗೆ ಉತ್ತರ ಕೊಟ್ಟಿರೋ ಕಾರಣ ಒಂದೇ ರೀಸನ್ ಏನು ಅಂದರೆ,
ಈ ಈ ಬ್ಯಾಕ್ಗ್ರೌಂಡಲ್ಲಿ ಇಷ್ಟು ಸೇಫ್ಟಿ ಫ್ಯಾಕ್ಟರ್ಸು, ಇಷ್ಟು ಮೇಂಟೆನೆನ್ಸು, ಇಷ್ಟು ಟ್ರೈನಿಂಗು, ಈ ಎಲ್ಲದನ್ನು ನಾವು ಪ್ರತಿದಿನ ಎಲ್ಲರಿಗೂ ಕಮ್ಯುನಿಕೇಟ್ ಮಾಡೋಕ್ಕಾಗೋದಿಲ್ಲ. ಇಷ್ಟು ಇದ್ದು ಈ ಥರ ಘಟನೆ ನಡೆದಿದೆ, ನಡಿಬಾರ್ದಿತ್ತು, ಬಟ್ ನಡೆದಿದೆ. ಹಾಗಂತ ನಾವು ಇದರಿಂದ ಡಿಮಾರಲೈಸ್ ಆಗಬಾರ್ದು. ನಾವು ಫ್ಲೈ ಮಾಡೋದೇ ಇಲ್ಲ. ಫ್ಲೈಯಿಂಗ್ ಇಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನೀವು 36,000 ಅಡಿ ಹೋದಾಗ ಕೆಲವು ಸತಿ ನಮಗೆ ಅನಿಸುತ್ತೆ ನಾವು ಆ್ಯಸ್ ಹ್ಯೂಮನ್ಸ್ ನಮ್ಮ ತಲೆನಲ್ಲಿ ಎಷ್ಟು ಕೆಪಾಸಿಟಿ ಇದೆ, ನಾವು ಏನೇನು ತಂತ್ರನ ಡಿಸೈನ್ ಮಾಡಿದ್ದೀವಿ. 36,000ದಲ್ಲಿ ನಾವು 800 ಕಿಲೋಮೀಟರ್ ಪ್ರತಿ ಗಂಟೆನಲ್ಲಿ ಪ್ರಯಾಣ ಮಾಡೋವಂಥ ನಾವು ಒಂದು ಏರ್ಕ್ರಾಫ್ಟನ್ನು ಡಿಸೈನ್ ಮಾಡೋ ಅಷ್ಟು ಕೆಪಾಸಿಟಿ ಇದೆ ಅಂತ. ಸೊ ನಾನು ಇಂಡಿಯಾದಲ್ಲಿ ಇವತ್ತಿನ ತನಕನೂ ಫ್ಲೈಯಿಂಗ್ ತುಂಬ ಕಡಿಮೆ. ನಮ್ಮ ಪಾಪ್ಯುಲೇಷನ್ 140 ಕೋಟಿ ಜನಕ್ಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ 5ರಿಂದ 6 ಕೋಟಿ ಜನ ಫ್ಲೈಟಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಸೊ ನಾನು ಹೇಳ್ತೀನಿ, ಎವ್ರಿ ಒನ್ ಅವರಿಗೆ ಆಪರ್ಚುನಿಟಿ ಸಿಕ್ಕಿದಾಗ, ಚಾನ್ಸ್ ಸಿಕ್ಕಿದಾಗ ಯು ಶುಡ್ ಎಕ್ಸ್ಪೀರಿಯನ್ಸ್ ಫ್ಲೈಯಿಂಗ್. ಫ್ಲೈಯಿಂಗ್ ಇಸ್ ಅ ವೆರಿ ಸೇಫ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ನಮ್ಮ ಜವಾಬ್ದಾರಿ ಡೇ ಇನ್ ಆ್ಯಂಡ್ ಡೇ ಔಟ್ ಏನು ಅಂದರೆ ನಿಮ್ಮನ್ನು ಸೇಫ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡೋದು. ಇದು ಒಂದೇ ನಮ್ಮ ಉದ್ದೇಶ. ಬಿಕಾಸ್ ಇದರಲ್ಲಿ ನಮ್ಮ ಲೈಸೆನ್ಸು ಇನ್ವಾಲ್ವ್ ಆಗಿರುತ್ತೆ, ನಮ್ಮ ಅಕೌಂಟಬಿಲಿಟಿನೂ ಅಷ್ಟೇ ಇರುತ್ತೆ. ನಾವು ಏನೇ ಮಿಸ್ಟೇಕ್ ಮಾಡಿದ್ರು ಮೈ ಲೈಸೆನ್ಸ್ ಇಸ್ ಆಲ್ಸೋ ಅಟ್ ಸ್ಟೇಕ್. ಸೊ ಐ ಆಮ್ ಆನ್ಸರಬಲ್ ಟು ಅ ಲಾಟ್ ಆಫ್ ಪೀಪಲ್. ಸೊ ಹಾಗಾಗಿ ಈ ಉದ್ದೇಶದಿಂದ ನೀವು ಈ ಆಪರ್ಚುನಿಟಿ ಸಿಕ್ಕದಲ್ಲಿ ಯಾವತ್ತೂ ಫ್ಲೈ ಮಾಡೋದಕ್ಕೆ ಮಿಸ್ ಮಾಡಬೇಡಿ. ಇಟ್ ಇಸ್ ಸ್ಟಿಲ್ ವೆರಿ ಹೌದು, ಭಯ ಬೇಡ. ಪೀಪಲ್ ಆರ್ ದೇ ಆರ್ ದೇರ್ ಟು ಮೇಕ್ ಶೋರ್ ಥಿಂಗ್ಸ್ ಆರ್ ರನ್ನಿಂಗ್ ಸೇಫ್ಲಿ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಸಮರ್ಥ ಹೆಗ್ಡೆ ಅವರೇ. ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮಾತಾಡಿದ್ರಿ. ಪರ್ಟಿಕ್ಯುಲರ್ಲಿ ನಿನ್ನೆಯ ವಿಮಾನ ಪತನದ ರೀಸನ್ಸ್ ಬಗ್ಗೆ ನೀವು ಹೇಳಿದ್ರಿ, ಏನೇನು ಕಾರಣ ಇರಬಹುದು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ, ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡಿದ್ರಿ. ನಿಮ್ಮ ವ್ಯಾಲ್ಯೂಬಲ್ ಟೈಮ್ಗೋಸ್ಕರ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರಿಗೆ ಗಮನಿಸ್ತಾ ಇದ್ರಿ, ನನ್ನ ಜೊತೆ ಕೂತಿರೋದು ಕಮರ್ಷಿಯಲ್ ಪೈಲಟ್ ಸಮರ್ಥ ಹೆಗ್ಡೆ ಅವರು. ನಿನ್ನೆ ಆದಂತಹ ಈ ವಿಮಾನ ಪತನ ದುರಂತ ಏನಿದೆ, ಇದರಿಂದ 265 ಜನ ಪ್ರಾಣ ಕಳ್ಕೊಂಡ್ರು. ಈ ವಿಮಾನ ದುರಂತಕ್ಕೆ ಕಾರಣಗಳು ಏನು, ಯಾಕೆ ಹೀಗಾಯಿತು, ಇಷ್ಟೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇರುವಾಗಲೂ ಕೂಡ ಇಂಥ ದುರಂತ ನಡೀತಲ್ಲ ಅನ್ನುವಂತಹ 1000 ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾವು ಸ್ವತಃ ನಮ್ಮ ಸ್ಟುಡಿಯೋದಲ್ಲಿ ಪೈಲಟ್ಸ್ ವಾಂಟ್ ಅಫೆಕ್ಟ್ ದಿ ಆಪರೇಷನ್ಸ್. ಸೊ ಹಾಗಾಗಿ ಓವರ್ ಆಲ್ ಕಾಕ್ಪಿಟ್ ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ, ಈ ಸಿಚುವೇಶನಲ್ಲಿ 8-9 ಸಾವಿರ ತಾಸು ಇತ್ತು. ಸೊ ಒಬ್ಬರು ಇನ್ ಕೇಸ್ ಪರ್ಫಾರ್ಮೆನ್ಸ್ ಡೌನ್ ಆದ್ರೂ ಇನ್ನೊಂದು ಪೈಲಟ್ ವಿಲ್ ಆಲ್ವೇಸ್ ಮೇಕ್ ಶೋರ್ ದಟ್ ದೇ ಕ್ಯಾನ್ ಕವರ್ ಅಪ್ ಆ್ಯಂಡ್ ದೇ ಕ್ಯಾನ್ ಮೇಕ್ ಶೋರ್ ದಟ್ ಆಪರೇಷನ್ಸ್ ಆರ್ ರನ್ನಿಂಗ್ ಸೇಫ್ಲಿ. ಸೊ ಯೂಶಲಿ ಆಗೋದಿಲ್ಲ, ಮೋಸ್ಟ್ ಸಿಚುವೇಶನ್ಸಲ್ಲಿ ಯಾರೂ ಬ್ಲ್ಯಾಕ್ಔಟ್ ಆಗೋದಿಲ್ಲ. ಬಟ್ ಇನ್ ಕೇಸ್ ಆದ್ರೂ ಇಬ್ಬರು ಪೈಲಟ್ ಇರುವ ಕಾರಣನೇ ಈ ರೀಸನ್ ದಟ್ ಆಪರೇಷನ್ಸ್ ಆರ್ ಕಂಡಕ್ಟೆಡ್ ಸೇಫ್ಲಿ ಅಂತ. ಸೊ ಈ ರೀತಿ ಎಮರ್ಜೆನ್ಸಿ ಬಂದಾಗ ಪೈಲಟ್ಗಳೇ ಆತಂಕಕ್ಕೀಡಾಗೋದು, ಅವರೇ ಪ್ಯಾನಿಕ್ ಆಗೋದು. ಈಗ ನಿಮಗೆ ಯೂಶ್ವಲಿ ಅರ್ಥ ಆಗೋ ಭಾಷೆಯಲ್ಲಿ ಮಾತಾಡೋದು ಅಂತಂದರೆ ಹೌ ಹಾರೋದು ಅಂತಾರೆ. ಅವರೇ ಗಾಬರಿಯಾಗಿ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಸಮಸ್ಯೆ ಆಗ್ಬಿಡುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಥರ ಏನಾಗಲ್ಲ. ಇಲ್ಲ, ನಮಗೆ ಏನು ಅಂದರೆ ಮೋಸ್ಟ್ ಚಾಲೆಂಜಿಂಗ್ ಪಾರ್ಟ್ ಆಫ್ ಅವರ್ ಜಾಬ್ ನಾವು ಟು ಬಿ ವೆರಿ ಕಾಮ್ ಅಂಡರ್ ಸ್ಟ್ರೆಸ್ಫುಲ್ ಸಿಚುವೇಶನ್. ನಮ್ಮ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಹೋದಾಗ ನಮ್ಮ ಆ್ಯಕ್ಷನ್ಸು ಚೇಂಜ್ ಆಗಬಾರ್ದು. ನಾವು ಅಷ್ಟೇ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಕೆಲಸ ಮಾಡಬೇಕು, ಪೇಷನ್ಸಿಂದ ಕೆಲಸ ಮಾಡಬೇಕು. ಇದು ಈ ಎಕ್ಸ್ಪೀರಿಯನ್ಸ್ ಅನ್ನೋದು ಏನು ಕೌಂಟ್ ಆಗುತ್ತೆ. ನಾವು ಕೆಲಸ ಮಾಡ್ತಾ 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 ನಾವು ಇನ್ನೂ ಪರ್ಫೆಕ್ಷನ್ ತೊಗೋತೇವೆ, ಇನ್ನೂ ಆದಷ್ಟು ನಾವು ಇನ್ನೂ ಟ್ಯೂನ್ ಆಗ್ತೀವಿ, ಇನ್ನೂ ರಿಯಾಕ್ಷನ್ ಸ್ಲೋ ಆಗಿ ಮಾಡ್ತೇವೆ, ಆರಾಮಾಗಿ ಡಯಾಗ್ನೈಸ್ ಮಾಡ್ತೀವಿ. ಬಟ್ ಏನಾಗುತ್ತೆ, ಈ ಫೀಲ್ಡಲ್ಲಿ ನೀವು ಡೇ 1 ಟ್ರೈನ್ ಆಗೋದು ಸಹಿತ ಫ್ಲೈಯಿಂಗಿಂದನೇ. ನಾವು ಎಲ್ಲೂ ಟ್ರೈನ್ ಆಗೋದಿಲ್ಲ, ಏರ್ಕ್ರಾಫ್ಟಲ್ಲೇ ಟ್ರೈನ್ ಆಗೋದು, ಮತ್ತೆ ಸಿಮ್ಯುಲೇಟರ್ಲಿ ವಿಚ್ ಇಸ್ ಈಕ್ವಲೆಂಟ್ ಟು ಎನ್ ಏರ್ಕ್ರಾಫ್ಟ್. ಸೊ ಹಾಗಾಗಿ ನಮಗೆ ಟ್ರೈನಿಂಗ್ ಡೇಸಿಂದನೇ ನಮಗೆ ಆ ಪ್ಯಾನಿಕ್ ಆಗೋ ಏನು ಫ್ಯಾಕ್ಟರ್ ಇರುತ್ತೆ ಅದನ್ನು ಆದಷ್ಟು ನಾವು ಅದನ್ನು ಕಡಿಮೆ ಮಾಡ್ತಾ ಬಂದಿರ್ತೇವೆ. ಸೊ ದೆನ್ ಮೇ ಬಿ ದೇರ್ ಇಸ್ ನೋ ಥಿಯರಿ ಟು ಯು, ಪ್ರಾಕ್ಟಿಕಲ್ ಏನೇ ಇದೆ. ಹೌದು, ಥಿಯರಿ ಇರುತ್ತೆ. ಯು ಹ್ಯಾವ್ ಅ ಲಾಟ್ ಆಫ್ ಎಕ್ಸಾಮ್ಸ್, ಲಾಟ್ ಆಫ್ ಚೆಕ್ಸ್. ಬಟ್ ಪ್ರಿಫರೆನ್ಸ್ ಬೇಕಾಗಿರೋ ಪ್ರಾಕ್ಟಿಕಲಿ ನಾವು ಏನು ಮಾಡ್ತೀವಿ, ಪ್ರಾಕ್ಟಿಕಲ್ ಫ್ಲೈಯಿಂಗ್ ಮಾಡ್ಯೂಲ್ ಎಷ್ಟು ಬೇಕೋ ಅಷ್ಟು ಫ್ಲೈ ಮಾಡಲೇಬೇಕು, ಇಲ್ಲ